ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಪಾದಗಳಲ್ಲಿ ಉರಿ ಇದೆ, ಏನ್ ಮಾಡಬೇಕು? ಎಕ್ಸಸೈಸ್ ತಿಳಿಸಿ ಅಥವಾ ರೆಮಿಡೀಸ್ ಏನಾದರೂ ತಿಳಿಸಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ಮುದ್ರೆಗಳು, ಎಕ್ಸಸೈಸ್ ಮತ್ತೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಅದನ್ನ ನೀವು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ನೈಸರ್ಗಿಕವಾಗಿ ಈ ಸಮಸ್ಯೆ ಕಡಿಮೆ ಆಗುತ್ತೆ. ತುಂಬಾ ಜನಕ್ಕೆ ಈ ಸಮಸ್ಯೆ ಯಾರಿಗೆ ಕಾಡುತ್ತೆ ಅಂದ್ರೆ ಮಧುಮೇಹ ಇರೋರಿಗೆ, ಡಯಾಬಿಟಿಕ್ ಯಾರು ಇರ್ತಾರೋ ಅವರಿಗೆ ಪಾದಗಳಲ್ಲಿ ಉರಿ ಬರ್ತಾ ಇರುತ್ತೆ. ಯಾಕೆ ಅಂದ್ರೆ ಅವರ ದೇಹದಲ್ಲಿ ವಿಟಮಿನ್ B12 ಕಡಿಮೆ ಆಗುತ್ತೆ. ನಿಮ್ಗೆ ಡಯಾಬಿಟಿಕ್ ಬಂದು ಒಂದಷ್ಟು ವರ್ಷಗಳ ನಂತರ ನಿಮ್ಗೆ ದೇಹದಲ್ಲಿ B12 ಕಡಿಮೆ ಆಗುತ್ತೆ, ಅದರಿಂದ ಪಾದ ಉರಿ ಬರ್ತಾ ಇರುತ್ತೆ. ಜೊತೆಗೆ ಡಯಾಬಿಟಿಕ್ ಇಲ್ಲ ಆದ್ರೂ ದೇಹದಲ್ಲಿ ವಿಟಮಿನ್ B12 ಕಡಿಮೆ ಇದೆ ಅನ್ನೋರಿಗೂ ಕೂಡ ಈ ಸಮಸ್ಯೆ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಪಾದಗಳಲ್ಲಿ ಉರಿ, ಅದರಲ್ಲೂ ರಾತ್ರಿ ಮಲಗಿದಾಗ ತುಂಬಾನೇ ಕಾಡ್ತಾ ಇರುತ್ತೆ. ಇದನ್ನ ಹೇಗೆ ಗುಣಪಡಿಸ್ಕೊಳ್ಳೋದು? ಡಯಾಬಿಟಿಕ್ ಇರೋರಿಗೆ, ಡಯಾಬಿಟಿಕ್ ಇಲ್ಲದೆ B12 ಮಾತ್ರ ಕಡಿಮೆ ಇರೋರಿಗೆ ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಸಿಂಪಲ್ ಟಿಪ್ ಅನ್ನ ಫಾಲೋ ಮಾಡಿ ಸಾಕು, ಖಂಡಿತವಾಗ್ಲೂ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ದಯವಿಟ್ಟು ಹೊಸದಾಗಿ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇದಾಗಿ ನಾವು B12 ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಹೌದು, ಡೈಜೆಷನ್ ಸರಿ ಇಲ್ಲ ಅಂದ್ರೂ ಕೂಡ ವಿಟಮಿನ್ B12 ಅಬ್ಸರ್ವ್ ಆಗೋದಿಲ್ಲ, ಅದರಿಂದ B12 ಅಂಶ ಕಡಿಮೆ ಆಗುತ್ತೆ. ಅದರಿಂದ ಮೊದಲು ಡೈಜೆಷನ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಒಳ್ಳೆ ಫುಡ್ ಹ್ಯಾಬಿಟ್ ನ ಮತ್ತೆ ಕರೆಕ್ಟ್ ಟೈಮ್ಗೆ ಊಟ ಮಾಡೋದು, ಸರಿಯಾದ ಟೈಮ್ಗೆ ನೀರನ್ನ ಕುಡಿಯೋದು, ಜೊತೆಗೆ ಒಂದಷ್ಟು ಎಕ್ಸಸೈಸ್, ವಾಕಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಪಾದಗಳಲ್ಲಿ ಉರಿ ಬರ್ತಾ ಇದೆ, ಮಧುಮೇಹ ಇದೆ ಅನ್ನೋರು ಪ್ರತಿನಿತ್ಯ ವಾಕ್ ಮಾಡಲೇಬೇಕು. ಅದರಲ್ಲೂ ಊಟ ಆಗಿದ ನಂತರ ನೀವು ತುಂಬಾ ಜೋರು ನಡಿಗೆ ಬೇಕಾಗಿಲ್ಲ, ಜಸ್ಟ್ ಸಿಂಪಲ್ ಆಗಿ ಒಂದು 10 ನಿಮಿಷ ವಾಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದರಲ್ಲೂ ರಾತ್ರಿ ಊಟ ಆಗಿದ ನಂತರ ನೀವು ಕೂತ್ಕೊಳ್ಬಾರ್ದು, ಒಂದು 10 ನಿಮಿಷ ವಾಕ್ ಮಾಡಲೇಬೇಕು. ಇದನ್ನ ನೀವು ಪ್ರತಿನಿತ್ಯ ಮಾಡಬೇಕು. ಇದರಿಂದ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ, ಜೊತೆಗೆ ನಿಮಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಅದರಿಂದ B12 ಇನ್ಕ್ರೀಸ್ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಜೊತೆಗೆ B12 ಅಂಶ ಇರುವಂತಹ ಫುಡ್ಡನ್ನ ತಗೊಳ್ಳೇಬೇಕು. ಯಾರಿಗೆಲ್ಲ B12 ಕಡಿಮೆ ಇದೆ ಅಥವಾ ಮಧುಮೇಹ ಇದೆ ಅಂತವರು B12 ಇರುವಂತಹ ಆಹಾರ ಕ್ರಮಗಳನ್ನ ಪಾಲಿಸಬೇಕಾಗತ್ತೆ. ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ತುಂಬಾನೇ ಒಳ್ಳೇದು, ಈಸಿಯಾಗಿ B12 ಸಿಗುತ್ತೆ ನಮಗೆ. ಏನು ಮಟನ್ ಅಲ್ಲಿ, ಚಿಕನ್ ಅಲ್ಲಿ, ಫಿಶ್ ಅಲ್ಲಿ, ಎಗ್ ಅಲ್ಲಿ, ಮತ್ತೆ ಯಾರು ವೆಜಿಟೇರಿಯನ್ ಇರ್ತಾರೆ ಅವರಿಗೆ ಹಾಲಿನ ಪದಾರ್ಥದಲ್ಲಿ B12 ಸಿಗುತ್ತೆ, ಮತ್ತೆ ಮಶ್ರೂಮ್ ಅಲ್ಲಿ ಸಿಗುತ್ತೆ. ಸೊ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ B12 ಯಾವ್ಯಾವ್ದ್ರಲ್ಲಿ ಇದೆ ಅಂತ, ಯಾವ್ಯಾವ ಫುಡ್ ಅಲ್ಲಿ, ವೆಜಿಟೇಬಲ್ಸ್ ಅಲ್ಲಿ ಇದೆ ಅಂದ್ರೆ ನಿಮ್ಗೆ ಒಂದಷ್ಟು ಲಿಸ್ಟ್ ಬರುತ್ತೆ. ಅದನ್ನ ನೀವು ನಿಮ್ಮ ಒಂದು ಡಯಟ್ ಅಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಸಾಕು. ನಾನ್ ವೆಜಿಟೇರಿಯನ್ ಅಂತೂ ತುಂಬಾನೇ ಸುಲಭ. ನೀವು ವಾರಕ್ಕೆ 2 ಸಲ ಚಿಕನ್ ಲಿವರ್ ಅಥವಾ ಮಟನ್ ತಿನ್ನೋದು, ಫಿಶ್ ತಿನ್ನೋದು, ಮೊಟ್ಟೆ ತಿನ್ನೋದು ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ B12 ಸಿಕ್ಬಿಡುತ್ತೆ. ವೆಜಿಟೇರಿಯನ್ ಆಗಿದ್ರೆ ಹಾಲಿನ ಉತ್ಪನ್ನಗಳನ್ನು ಜಾಸ್ತಿ ಬಳಸ್ಬೋದು. ಅಂದರೆ ಚೀಸ್ ಇರ್ಬೋದು, ಪನ್ನೀರ್ ಇರ್ಬೋದು, ಮೊಸರು, ಹಾಲು, ಈ ರೀತಿ ಹಾಲಿನ ಉತ್ಪನ್ನಗಳನ್ನು ನೀವು ಜಾಸ್ತಿ ಬಳಸೋದಕ್ಕೆ ಶುರು ಮಾಡಿದ್ರೆ ಅದರಿಂದ B12 ಸಿಗುತ್ತೆ ನಿಮ್ಮ ದೇಹಕ್ಕೆ. ಫುಡ್ ಹ್ಯಾಬಿಟನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಸರಿಯಾದ ರೀತಿ ಊಟ ಮಾಡೋದು, ಒಳ್ಳೆ ಫುಡ್ಡನ್ನು ತಗೊಳ್ಳೋದು, ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡೋದು, B12 ಇರುವಂತಹ ಅಂಶ ಇರುವಂತಹ ಫುಡ್ಡನ್ನು ತಗೊಳ್ಳೋದು. ಜೊತೆಗೆ ವಿಟಮಿನ್ C ಇರುವಂತಹ ಫುಡ್ಡನ್ನು ತಗೊಳ್ಬೇಕಾಗತ್ತೆ. ವಿಟಮಿನ್ C ಫುಡ್ಡನ್ನು ತಗೊಳ್ಳೋದ್ರಿಂದ ನಿಮ್ಮ ಒಂದು ಡೈಜೆಷನ್ ಚೆನ್ನಾಗಾಗುತ್ತೆ, ವಿಟಮಿನ್ಸ್ಗಳ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ನಿಮಗೆ ಐರನ್ ಕೊರತೆ ಬರದಂತೂ ಕೂಡ ತಡೆಗಟ್ಟುತ್ತೆ, ನೀವು ಆಕ್ಟಿವ್ ಆಗಿರೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಡ್ರೈ ನಟ್ಸ್ಗಳನ್ನು ಕೂಡ ನೀವು ತಗೊಳ್ಬೇಕು. ಪ್ರತಿನಿತ್ಯ ಬಾದಾಮಿ ಮತ್ತೆ ವಾಲ್ನಟ್ ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನ ಅಥವಾ ಆಲ್ಟರ್ನೇಟ್ ಆಗಿ ಒಂದಿನ ಬಾದಾಮಿ, ಒಂದಿನ ವಾಲ್ನಟ್ಸ್, ಈ ರೀತಿ ಡ್ರೈ ನಟ್ಸ್ಗಳನ್ನು ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸನ್ನ ಸ್ವಲ್ಪ ಎಲ್ಲರೂ ಅವಾಯ್ಡ್ ಮಾಡ್ತಾರೆ, ಏನು ಡಯಾಬಿಟಿಕ್ ಇರೋರು. ಆದರೆ ನೀವು ಡ್ರೈ ನಟ್ಸನ್ನು ಆರಾಮಾಗಿ ಸೇವನೆ ಮಾಡ್ಬೋದು. ಅದರಿಂದ ನಿಮ್ಮ ಒಂದು ಶುಗರ್ ಲೆವೆಲಲ್ಲಿ ಏನು ವೇರಿಯೇಷನ್ಸ್ ಆಗೋದಿಲ್ಲ. ಅದರಲ್ಲಿ ನಿಮಗೆ ವಿಟಮಿನ್ E ಸಿಗುತ್ತೆ. ಅಂದರೆ ಬಾದಾಮಲ್ಲಿ, ವಾಲ್ನಟಲ್ಲಿ ವಿಟಮಿನ್ E ನಿಮಗೆ ಹೇರಳವಾಗಿ ಸಿಗೋದ್ರಿಂದ ಅದು ಕೂಡ ನಿಮ್ಮ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮ್ಮ ಇನ್ಸುಲಿನ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಜೊತೆಗೆ B12 ಡಯಾಬಿಟಿಕ್ ಇಲ್ಲ, B12 ಮಾತ್ರ ಇದ್ದೀನಿ ಅನ್ನೋರು ಕೂಡ ಇದನ್ನ ಫಾಲೋ ಮಾಡಿ. ಜೊತೆಗೆ ಇನ್ನೊಂದು ಮುಖ್ಯವಾದ ರೆಮಿಡಿ ಯಾವುದು ಅಂದರೆ ಮೆಂತ್ಯ ನೀರು. ಹೌದು, ಮೆಂತ್ಯ ನೀರನ್ನು ಸೇವನೆ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ನಿಮ್ಮ ಹೊಟ್ಟೆ ತಂಪಾಗಿರುತ್ತೆ, ದೇಹದ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ. ನೀವು ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತೀರಾ, ಅದರಿಂದ ದೇಹದ ಒಂದು ಉಷ್ಣ ಜಾಸ್ತಿ ಆಗಿರುತ್ತೆ, ಪಿತ್ತ ಜಾಸ್ತಿ ಆಗಿರುತ್ತೆ, ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ಮ B12 ಹೆಚ್ಚಾಗೋದಕ್ಕೂ ಕೂಡ ಮೆಂತ್ಯ ನೀರು ತುಂಬಾನೇ ಸಹಕಾರಿ. ಅದರಿಂದ ರಾತ್ರಿ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯವನ್ನು ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ಬೆಳಗ್ಗೆ ಆ ನೀರು ಮತ್ತೆ ಮೆಂತ್ಯ ಕಾಳು ಎರಡನ್ನೂ ಸೇವನೆ ಮಾಡೋದ್ರಿಂದ
ತುಂಬ ಪ್ರಯೋಜನಕಾರಿ. ಡಯಾಬಿಟಿಕ್ ಇರಲಿ ಇಲ್ಲದೆ ಇರಲಿ, B12 ಕಡಿಮೆ ಇದೆ ಅಂದರೆ ಇದನ್ನು ನೀವು ಫಾಲೋ ಮಾಡಿ ಸ್ನೇಹಿತರೆ. ತುಂಬ ಒಳ್ಳೆ ಪ್ರಯೋಜನ ನಿಮಗೆ ಇದರಿಂದ ಸಿಗುತ್ತೆ. ಜೊತೆಗೆ ಮುದ್ರೆ, ಯಾವ ಮುದ್ರೆ ಮಾಡಬೇಕು? ಡಯಾಬಿಟಿಕ್ ಇರೋರು ಮುಖ್ಯವಾಗಿ ಪ್ರತಿನಿತ್ಯ ಮಾಡಬೇಕಾದಂತಹ ಮುದ್ರೆ ಒಂದಿದೆ. ಯಾವುದು ಅಂದರೆ ಅಪಾನ ಮುದ್ರೆ. ಹೌದು, ನಿಮ್ಮ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ನಿಮ್ಮ ಒಂದು ಆರೋಗ್ಯಕ್ಕೆ, ಹಾರ್ಟ್ ಹೆಲ್ತಿಗೂ ಕೂಡ ಒಳ್ಳೆಯದು, ಸ್ಟಮಕ್ ಹೆಲ್ತಿಗೂ ಕೂಡ ಒಳ್ಳೆಯದು. ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗದಂತೆ ಕಾಪಾಡುತ್ತೆ, ದೇಹದ ಟಾಕ್ಸಿನ್ಸನ್ನು ಹೊರಗಡೆ ಹಾಕುತ್ತೆ, ನಿಮ್ಮ ದೇಹಕ್ಕೆ ವಿಟಮಿನ್ಸ್ಗಳ ಕೊರತೆಯನ್ನು ಉಂಟಾಗದಂತೆ ಇದು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಯಾವ ಮುದ್ರೆ ಆಲ್ರೆಡಿ ಸುಮಾರು ಸಲ ನಾನು ಈ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ, ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ನಿಮ್ಮ ಹೆಬ್ಬೆರಳಿಗೆ ಮಧ್ಯದ ಬೆರಳು, ಉಂಗುರದ ಬೆರಳು ಜಾಯಿನ್ ಮಾಡಬೇಕು. ಇದನ್ನ ಅಪಾನ ಮುದ್ರೆ ಅಂತ ಹೇಳ್ತಾರೆ. ಮಧುಮೇಹಿಗಳು ತಪ್ಪದೆ ಪ್ರತಿನಿತ್ಯ ಇದನ್ನ 45 ನಿಮಿಷ, ಅಟ್ಲೀಸ್ಟ್ 30 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡಿ ತುಂಬ ಒಳ್ಳೆ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ. ನಿಮ್ಗೇನಾದರೂ ಗ್ಯಾಸ್ಟ್ರಿಕ್ ಇತ್ತು, ಡಯಾಬಿಟಿಕ್ ಇದೆ, ಜೊತೆ ಗ್ಯಾಸ್ಟ್ರಿಕ್ಕು, ಡೈಜೆಷನ್ನು ಸರಿ ಇಲ್ಲ ಅಂತಂದರೆ ನೀವು ಅಪಾನ ವಾಯು ಮುದ್ರೆ ಮಾಡಿ. ಅಂದರೆ ಅಪಾನ ಮುದ್ರೆ ಜೊತೆಗೆ ವಾಯು ಮುದ್ರೆ ನೋಡಿ. ಹೀಗೆ ನಿಮ್ಮ ಹೆಬ್ಬೆರಳ ಬುಡಕ್ಕೆ ತೋರ್ಬೆರಳನ್ನು ಇಡಬೇಕು. ನಿಮ್ಮ ಹೆಬ್ಬೆರಳ ತುದಿಗೆ ಮಧ್ಯದ ಬೆರಳು, ಉಂಗುರದ ಬೆರಳನ್ನು ಟಚ್ ಮಾಡಬೇಕು. ಕಿರುಬೆರಳು ಈ ರೀತಿ ನೇರವಾಗಿರಬೇಕು. ಹೀಗೆ ಆರಾಮಾಗಿ ಇಟ್ಕೊಂಡು ಕೂತ್ಕೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇದನ್ನು ಬೆಳಗ್ಗೆ 1/4 ಗಂಟೆ, ಮಧ್ಯಾಹ್ನ 1/4 ಗಂಟೆ ಮತ್ತು ಸಂಜೆ 1/4 ಗಂಟೆ ಅಭ್ಯಾಸ ಮಾಡಿ. ಊಟಕ್ಕಿಂತ ಮುಂಚೆ ಮಾಡಿ, ಊಟ ಆಗಿದ ತಕ್ಷಣ ಮಾಡೋದಕ್ಕೆ ಹೋಗಬೇಡಿ. ಅಪಾನ ವಾಯು ಮುದ್ರೆ, ಅಪಾನ ಮುದ್ರೆನಾದರೂ ಮಾಡಬಹುದು. ಗ್ಯಾಸ್ಟ್ರಿಕ್ ಎಲ್ಲ ಪ್ರಾಬ್ಲಮ್ ಇತ್ತು ಅಂದರೆ ಅಪಾನ ವಾಯು ಮುದ್ರೆನಾದರೂ ಮಾಡಬಹುದು. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಬೇಕು ನೀವು. ತುಂಬ ಒಳ್ಳೆ ಪ್ರಯೋಜನ ಸಿಗುತ್ತೆ. ನಿಮ್ಗೆ ಸಡನ್ನಾಗಿ ಗೊತ್ತಾಗೋದಿಲ್ಲ, ಬಟ್ ನೀವು ಇದನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಆಶ್ಚರ್ಯ ಅನ್ನೋ ಬದಲಾವಣೆ ನಿಮ್ಮ ದೇಹದಲ್ಲಿ ಆಗತ್ತೆ ಸ್ನೇಹಿತರೆ. ಜೊತೆಗೆ ಕೊನೆಯಲ್ಲಿ ನೀವು ಈಗ ಅಪಾನ ಮುದ್ರೆಯನ್ನು ಮಾಡಿದ ನಂತರ 15 ನಿಮಿಷ ಅಪಾನ ಮುದ್ರೆಯನ್ನು ಮಾಡಿದ ನಂತರ 5 ನಿಮಿಷಗಳ ಕಾಲ ಪ್ರಾಣ ಮುದ್ರೆಯನ್ನು ನೀವು ಮಾಡಬೇಕಾಗತ್ತೆ ನೋಡಿ. ಹೆಬ್ಬೆರಳ ತುದಿಗೆ ಉಂಗುರದ ಬೆರಳು, ಕಿರುಬೆರಳು ಟಚ್ ಮಾಡಬೇಕು. ಈ ರೀತಿ ಆರಾಮಾಗಿ ಕುತ್ಕೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. TV ನೋಡ್ತಾ, ವಾಕ್ ಮಾಡ್ತಾ, ಯಾರ ಹತ್ರನಾದ್ರೂ ಮಾತಾಡ್ತಿರ್ತೀರಾ, ಏನೋ ಬುಕ್ ಓದ್ತಿರ್ತೀರಾ, ಅವಾಗಲೂ ಕೂಡ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಮುದ್ರೆಗಳನ್ನು. ಏನು ಪ್ರಾಬ್ಲಮ್ ಇಲ್ಲ. ದಿನಕ್ಕೆ 3 ಸಲ, ಅಟ್ಲೀಸ್ಟ್ 2 ಸಲನಾದರೂ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ 15 ನಿಮಿಷ, ಸಂಜೆ 15 ನಿಮಿಷ, ಮಧ್ಯಾಹ್ನ ಟೈಮ್ ಇತ್ತ ಆಗಲೂ ಕೂಡ ಪ್ರಾಕ್ಟೀಸ್ ಮಾಡಿ. ನೀವು ಅಪಾನ ಮುದ್ರೆ ಅಥವಾ ಅಪಾನ ವಾಯು ಮುದ್ರೆ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನು ಮಾಡಲೇಬೇಕು. 5 ನಿಮಿಷನಾದರೂ, 10 ನಿಮಿಷ, 15 ನಿಮಿಷ ಕೂಡ ಮಾಡ್ಬೋದು. ಅಟ್ಲೀಸ್ಟ್ 5 ನಿಮಿಷನಾದರೂ ಮಾಡಿ. ಖಂಡಿತ ನಿಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ. ಪ್ರಾಣ ಮುದ್ರೆಯಿಂದ ದೇಹದಲ್ಲಿ ನಿಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ದೇಹದಲ್ಲಿ ಏನೇನು ನೋವುಗಳಿದ್ರೂ ಕಡಿಮೆ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಯಾಬಿಟಿಕ್ ಇರೋರಿಗೆ ಮತ್ತು ಯಾರಿಗೆ B12 ಕಡಿಮೆ ಇದೆ ಅವ್ರಿಗೆ ನರಗಳಲ್ಲಿ ಸಮಸ್ಯೆ ಬರ್ತಾ ಇರುತ್ತೆ, ಕಣ್ಣಿನಲ್ಲಿ ಸಮಸ್ಯೆ ಬರ್ತಾ ಇರುತ್ತೆ. ಡಯಾಬಿಟಿಕ್ ಇರೋರಿಗೆ ಕಣ್ಣಿನಲ್ಲಿ ಪ್ರಾಬ್ಲಮ್ ಬೇಗ ಶುರುವಾಗ್ಬಿಡುತ್ತೆ. ಅದೆಲ್ಲ ಬರಬಾರ್ದು ಅಂದರೆ ಪ್ರಾಣ ಮುದ್ರೆ ತುಂಬಾ ಒಳ್ಳೆಯದು. ಬರೀ ಪ್ರಾಣ ಮುದ್ರೆಯನ್ನೇ ಬೇಕಿದ್ರೆ ನೀವು ದಿನಕ್ಕೆ 45 ನಿಮಿಷ ಮಾಡಬಹುದು. ನೀವು ಎಷ್ಟೊತ್ತಾದರೂ ಮಾಡ್ಬೋದು. ಪ್ರಾಣ ಮುದ್ರೆಗೆ ಇಷ್ಟೊತ್ತೇ ಅಂತ ಟೈಮ್ ಇಲ್ಲ, ಎಷ್ಟು ಟೈಮ್ ಬೇಕಿದ್ರೂ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು ಸ್ನೇಹಿತರೆ. ಈ ಮುದ್ರೆಗಳನ್ನು ಮಾಡಿ, ಜೊತೆಗೆ ನಿಮ್ಮ ಒಂದು ಡಯಟಲ್ಲಿ B12 ಇರುವಂತಹ ಫುಡ್ಡನ್ನು ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಪ್ರತಿನಿತ್ಯ ವಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟು. ವಾಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಊಟ ಆಗಿದ ನಂತರ ಕಂಪಲ್ಸರಿ ವಾಕ್ ಮಾಡಬೇಕು. ಆಗ ನಿಮಗೆ ಡೈಜೆಷನ್ ಚೆನ್ನಾಗಾಗತ್ತೆ, ಜೊತೆಗೆ B12 ಅಬ್ಸಾರ್ಪ್ಷನ್ ತುಂಬ ಚೆನ್ನಾಗಿ ಆಗುತ್ತೆ, ಜೊತೆಗೆ ಶುಗರ್ ಲೆವೆಲ್ ಕೂಡ ಜಾಸ್ತಿ ಆಗೋದಿಲ್ಲ. ಪ್ರತಿ ಸಲ ಬೆಳಗ್ಗೆ ತಿಂಡಿ ಆಯಿತಾ 10 ನಿಮಿಷ ವಾಕ್ ಮಾಡಿ, ಮಧ್ಯಾಹ್ನ ಊಟ ಆಯಿತಾ 10 ನಿಮಿಷ ವಾಕ್ ಮಾಡಿ, ರಾತ್ರಿ ಅಂತೂ ಮಾಡಲೇಬೇಕು ತಪ್ಪಿಸ್ದೆ. ರಾತ್ರಿ ಊಟ ಆಗಿದ ನಂತರ ಒಂದು 10ರಿಂದ 15 ನಿಮಿಷ ವಾಕ್ ಮಾಡಿ. ಜಸ್ಟ್ ತುಂಬ ಸ್ಪೀಡಾಗಿ ಹೋಗಬೇಕು, ಓಡಬೇಕು ಅಂತಲ್ಲ, ಜಸ್ಟ್ ವಾಕ್ ಮಾಡಿ. ನಿಧಾನವಾಗಿ ಆರಾಮ್ಸೆ ವಾಕ್ ಮಾಡೋದ್ರಿಂದ ತುಂಬ ಒಳ್ಳೆ ಪ್ರಯೋಜನ ಸಿಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ. ಜೊತೆಗೆ ನಿಮ್ಮ ಒಂದು ಪಾದಗಳನ್ನು, ಕಾಲುಗಳನ್ನು ಸ್ವಲ್ಪ ಬೆಚ್ಚಗಿರೋ ನೀರಿಗೆ, ಬಿಸಿ ಇರೋ ನೀರಿಗೆ ಉಪ್ಪನ್ನು ಹಾಕ್ಬಿಟ್ಟು ಅದರಲ್ಲಿ ಪಾದಗಳನ್ನು ಇರಿಸೋದು, ರಿಲ್ಯಾಕ್ಸ್ ಮಾಡೋದು, ನಂತರ ಏನು ಕೊಬ್ಬರಿ ಎಣ್ಣೆಯಿಂದ ಪಾದಗಳನ್ನು ಮಸಾಜ್ ಮಾಡ್ಕೊಳ್ಳೋದು. ಇದನ್ನು ಅವಾಗವಾಗ ಅಂದರೆ ವಾರದಲ್ಲಿ 1 ಸಲನೋ 2 ಸಲನೋ ಈ ರೀತಿ ಅಭ್ಯಾಸ ಮಾಡಿ. ನಿಮ್ಮ ಕಾಲುಗಳಿಗೆ ಎಕ್ಸಸೈಸ್ ಮಾಡಿ. ನನ್ನ ಚಾನಲಲ್ಲೇ ಕೂಡ ಸಾಕಷ್ಟು ಎಕ್ಸಸೈಸ್ಗಳನ್ನ ನಾನು ತಿಳಿಸಿದ್ದೀನಿ ಪಾದಗಳಿಗೆ, ಕಾಲುಗಳಿಗೆ. ಅದನ್ನು ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ನಿಮ್ಮ ಒಂದು ಪಾದಗಳಿಗೆ, ಕಾಲುಗಳಿಗೆ
ಕಾಲುಗಳಿಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಅದರಿಂದ ಹಾರ್ಟ್ ಹೆಲ್ತಿಗೆ ಒಳ್ಳೆಯದು. ಮತ್ತು ಏನೇ ಸಮಸ್ಯೆ ನಿಮ್ಮ ಕಾಲುಗಳ ನರದಲ್ಲಿ ಪಾದಗಳ ಒಂದು ಜಾಗದಲ್ಲಿ ಇದ್ದರೆ ಅದು ಕೂಡ ಕ್ಯೂರ್ ಆಗುತ್ತೆ. ನಿಮಗೆ ಆ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ, ಕಾಲುಗಳಿಗೆ ಪಾದಗಳಿಗೆ ಎಕ್ಸಸೈಸ್ ಮಾಡಿ. ಅದು ತುಂಬ ಒಳ್ಳೆ ಬದಲಾವಣೆಗಳನ್ನು ನಿಮ್ಮ ಒಂದು ಆರೋಗ್ಯದಲ್ಲಿ ತರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಜನ ಏನು ಮಾಡ್ತಾರೆ, B12 ಅನ್ನು ಟೆಸ್ಟ್ ಮಾಡ್ತಾರೆ. ಅದು ನಾರ್ಮಲ್ ಅಂದರೆ ಸ್ಟಾರ್ಟಿಂಗ್ ನಾರ್ಮಲ್ ರೇಂಜಲ್ಲಿ ಇರುತ್ತೆ, ಸರಿ ಇದೆ ಅಲ್ವಾ ಅಂತ ಸುಮ್ಮನೆ ಹಾಕ್ತಾರೆ. ಅಷ್ಟಿದ್ರೆ ಸಾಕಾಗೋದಿಲ್ಲ. ಎಷ್ಟೊಂದು ಸಲ ಆ ಲೆವೆಲ್ ನಮ್ಮ ಒಂದು ದೇಹಕ್ಕೆ ಸಾಕಾಗ್ತಾ ಇರೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ನಿಮ್ಮ ಒಂದು ಆಹಾರದಲ್ಲಿ B12 ಅಂಶ ಇರುವಂತಹ ಫುಡ್ಡನ್ನು ಆ್ಯಡ್ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಅದ್ರ ಕೊರತೆ ಬರೋದಿಲ್ಲ. B12 ಒಂದು ಸಿಂಪಲ್ ಆಗಿರೋ ಒಂದು ವಿಟಮಿನ್ನ ಕೊರತೆ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಅದರಿಂದ ನಮ್ಮ ದೇಹದಲ್ಲಿ ಎಷ್ಟೋ ಕಾರ್ಯಗಳು ನಡೀತಾ ಇರುತ್ತೆ, ಅದಕ್ಕೆಲ್ಲ ಅಡಚಣೆ ಉಂಟಾಗ್ತಾ ಇರುತ್ತೆ, ಅದರಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಸೊ ಈ ಸಿಂಪಲ್ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ, ತುಂಬ ಒಳ್ಳೆ ಪ್ರಯೋಜನ ಸಿಗುತ್ತೆ. ಮತ್ತು ಇನ್ನೊಂದು ಫರ್ಮೆಂಟೆಡ್ ರೈಸನ್ನು ತೊಗೊಳ್ಬಹುದು. ನೀವು ರಾತ್ರಿ ಅನ್ನವನ್ನು ನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಅದಕ್ಕೆ ಮಜ್ಜಿಗೆ ಮೊಸರನ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನೀವು ಸೇವನೆ ಮಾಡೋದ್ರಿಂದ ಹೊಟ್ಟೆ ತಂಪಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ ಹೆಚ್ಚಾಗುತ್ತೆ, B12 ಕೂಡ ಇನ್ಕ್ರೀಸ್ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಮಧುಮೇಹ ಇರೋರು ಕೂಡ ತಗೊಳ್ಬಹುದು. ಫರ್ಮೆಂಟೆಡ್ ರೈಸನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ನಿಮ್ಮ ಒಂದು ಶುಗರ್ ಲೆವೆಲ್ ಏನು ಇಮಿಡಿಯೇಟ್ ಆಗಿ ಜಾಸ್ತಿ ಆಗೋದಿಲ್ಲ, ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಹೈಕ್ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೂ ಕೂಡ ಇದು ತುಂಬಾನೇ ಒಳ್ಳೆಯದು, ನಿಮ್ಮ ಶುಗರ್ ಕಂಟ್ರೋಲ್ ಮಾಡುತ್ತೆ ಇದು ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವುದು ಸೈಡ್ ಎಫೆಕ್ಟ್ಸ್ ಇದರಿಂದ ಉಂಟಾಗೋದಿಲ್ಲ. ಆದರೆ ಅತಿ ಹೆಚ್ಚು ಬೇಡ, ಸ್ವಲ್ಪ ಪ್ರಮಾಣದಲ್ಲಿ ಒಂದಿಷ್ಟು ನೀವು ರೈಸನ್ನು, ಫರ್ಮೆಂಟೆಡ್ ರೈಸನ್ನು ತಗೊಳ್ಳೋದ್ರಿಂದ ನಿಮ್ಮ ಒಂದು ಗಟ್ ಬ್ಯಾಕ್ಟೀರಿಯಾ ಕೂಡ ಅಂದರೆ ಗುಡ್ ಬ್ಯಾಕ್ಟೀರಿಯಾ, ಗಟ್ಟಲ್ಲಿರೋ ಗುಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗುತ್ತೆ, ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. B12 ಕೂಡ ಅದರಿಂದ ನಮಗೆ ಸಿಗುತ್ತೆ, ಐರನ್ ಕೂಡ ಅದರಿಂದ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬ ಒಳ್ಳೆ ಒಂದು ಫುಡ್ ಅದು ಅಂತಾನೆ ಹೇಳ್ಬೋದು ನಮ್ಮ ಹೆಲ್ತಿಗೆ. ಇದಿಷ್ಟನ್ನ ಫಾಲೋ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ, ತುಂಬ ಒಳ್ಳೆ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.